ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹ್ಯಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋ ಒಂದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ. ಮತ್ತು ವಾರಾಹ್ಯಮ್ಮನ ಒಂದು ಟೆಂಪಲ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ದೇವಸ್ಥಾನಕ್ಕೆ ನೀವು ಹೋಗಿ ಬಂದಿದ್ದೆ ಆದರೆ ಸ್ವಂತ ಮನೆ ಆಗಿರಬಹುದು, ಸೈಟ್ ಆಗಿರಬಹುದು, ಸೈಟ್ ಇದೆ ನಮ್ಮ ಕೈನಲ್ಲಿ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಮತ್ತು ನಮಗೆ ಬೆಳೆಯುವಂಥ ಭೂಮಿ ಬೇಕು ಅನ್ನೋವಂಥವ್ರು ಕೂಡ ಖಂಡಿತವಾಗ್ಲೂ ಇಲ್ಲಿ ಹೋಗಿ ಕ್ರಮಬದ್ಧವಾಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದೇ ಆದರೆ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದನ್ನುವಂಥದ್ದಾಗುತ್ತೆ. ಇಲ್ಲಿ ಬಂದು ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ಇದ್ದಾರೆ ಮತ್ತು ಪಾತಾಳ ವಾರಾಹಿ, ಬಯಲು ವಾರಾಹಿ ಅಂತೇಳಿ ಇಬ್ಬರು ಇದ್ದಾರೆ ಇಲ್ಲಿ ದೇವತೆಗಳು. ನೀವು ಬೆಳಗ್ಗೆ ಬೇಗ 10 ಗಂಟೆ ಒಳಗಡೆ ಹೋದರೆ ನೀವು ಪಾತಾಳ ವಾರಾಹಿಯ ದರ್ಶನ ಕೂಡ ಆಗುತ್ತೆ. ಬಯಲು ವಾರಾಹಿದು ಬಂದು ನೀವು ಸ್ವಲ್ಪ ಲೇಟಾಗಿದ್ದರೂ ಕೂಡ ಬಯಲು ವಾರಾಹಿಗೆ ನೀವು ಏನು ಬೇಕೋ ಅದನ್ನು ಕೇಳಿಕೊಂಡು ಪೂಜೆಯನ್ನು ಸಲ್ಲಿಸ್ಕೊಂಡು ಬರಬಹುದು. ನಾವೇ ಖುದ್ದಾಗಿ ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಮತ್ತು ಪಾತಾಳ ವಾರಾಹಿಗೆ ಅರ್ಚಕರು ಇರ್ತಾರೆ, ಅವ್ರು 10 ಗಂಟೆಗೆಲ್ಲ ಕ್ಲೋಸನ್ನು ಮಾಡಿಬಿಡೋವಂಥದ್ದು. ಈ ದೇವಸ್ಥಾನ ಯಾವಾಗೆಲ್ಲ ಓಪನ್ ಇರುತ್ತೆ ಅಂತಂದರೆ ಅಷ್ಟಮಿ, ಪಂಚಮಿ, ಅಮಾವಾಸ್ಯೆ, ಪೌರ್ಣಮಿ ಆ ಟೈಮ್ಗಳಲ್ಲಿ ರಾತ್ರಿ ಇಲ್ಲಿ ತುಂಬ ಹೊತ್ತು ಕೂಡ ಓಪನ್ ಇರುತ್ತೆ. ಅಲ್ಲಿ ಬಂದು ಬಸ್ಸಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಆದಷ್ಟು ನೀವು ಸ್ವಂತ ವೆಹಿಕಲ್ಸ್ಗಳಲ್ಲಿ ಹೋದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದ್ರೂ ಕೂಡ ನೀವು ಅಲ್ಲಿ ಇರುತ್ತೆ, ಟ್ಯಾಕ್ಸಿಗಳು ಇರುತ್ತೆ, 50 ರೂಪೀಸ್ ಕೊಟ್ಟರೆ ದೇವಸ್ಥಾನ ಹತ್ರಕ್ಕೇ ಹೋಗಿ ಕರ್ಕೊಂಡು ಬಿಡೋ ಅಂಥದ್ದು ಇರುತ್ತೆ. ಮತ್ತು ಇಲ್ಲಿ ಲಕ್ಷ್ಮೀ ಕುಬೇರ ಹೋಮ ಸಹ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತಲೇ ಹೇಳಬಹುದು. ನಾವು ಮಾತ್ರ ಈ ಪಾತಾಳ ವಾರಾಹಿ ಮತ್ತು ಬಯಲು ವಾರಾಹಿಗೆ ಹೋಗಿ ಬಂದಿರೋವಂಥದ್ದು. ಹಾಗಾಗಿ ಅಲ್ಲೇನೆಲ್ಲ ನಾವು ಪೂಜೆಯನ್ನು ಮಾಡಿದ್ವಿ ಅನ್ನೋವಂಥ ಒಂದು ಕಂಪ್ಲೀಟ್ ಆಗಿರೋ ಮಾಹಿತಿನ ತೋರಿಸ್ತೀನಿ. ನಾನು ಕೂಡ ಅಷ್ಟೇ ಸಿಂಪಲ್ಲಾಗಿ ಒಂದೇ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ವಿ. ಇದಕ್ಕೆ ಮುಂಚೆ ಕೂಡ ನಾವು ಒಂದು 3-4 ತಿಂಗಳ ಹಿಂದೆ ಕೂಡ ನಾವು ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿ ಬಂದಮೇಲೆ ಒಂಥರ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗಿರ್ಬೋದು, ಮನೆಯಲ್ಲಿ ಒಂದು ರೀತಿಯಾಗಿ ಶಾಂತಿ ನೆಲೆಸಿರೋ ಅಂಥದ್ದಾಗಿರ್ಬೋದು, ಈ ರೀತಿಯಾಗಿ ಆಗೋವಂಥದ್ದು. ಹಾಗಾಗಿ ಇದೇ ನೋಡಿ ದೇವಸ್ಥಾನ. ತುಂಬ ಇದು ಬಯಲು ವಾರಾಹಿ. ಇಲ್ಲಿ ನಮ್ದು ಏನೇ ಒಂದು ಕೋರಿಕೆ ಇದ್ದರೂ ಕೂಡ ತಾಯಿಯ ಒಂದು ಕಿವಿನಲ್ಲಿ ಹೇಳಬೇಕು. ತಾಯಿಯ ಪಕ್ಕದಲ್ಲಿ ಹೋಗ್ಬಿಟ್ಟು ಇದು ದೇವಸ್ಥಾನ ಏನು ನಿಮಗೆ ಗೋಡೆ ಕಾಣ್ತಾ ಇದೆಯಾ, ಇದರ ಹಿಂಬದಿನಲ್ಲಿ ಪಾತಾಳ ವಾರಾಹಿ ತುಂಬ ಎತ್ತರಕ್ಕೆ ಇರೋವಂಥ ಒಂದು ದೇವಿ ಅಂತಲೇ ಹೇಳಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ದೇವಸ್ಥಾನ. ಸರಳ ತುಂಬ ಸಿಂಪಲ್ ಆಗಿದ್ದರೂ ಕೂಡ ದೇವಿ ಮಾತ್ರ ತುಂಬ ಅಂದರೆ ತುಂಬ ಆಕರ್ಷಣವಾಗಿ ಇರೋವಂಥದ್ದು. ಇಲ್ಲಿ ನೋಡಿ ಈ ಥರ ಒಂದು ಬಯಲುವಾಗಿರುವಂಥ ಒಂದು ಪ್ರದೇಶ ಇದೆ. ಇಲ್ಲಿ ನಮ್ಮ ಕೈನಲ್ಲಾಗಿರುವಂಥ ದಕ್ಷಿಣೆ ಆಗಿರ್ಬೋದು, ಏನು ನಾವು ಎತ್ಕೊಂಡು ಹೋಗಿದ್ವೋ ಅದನ್ನು ನಾವು ನೈವೇದ್ಯಕ್ಕೆ ಇಡಬಹುದು. ಸುತ್ತಮುತ್ತಲಿನ ಪ್ರದೇಶ ಈ ರೀತಿ ಆಗಿದೆ. ಇಲ್ಲಿ ಏನು ನಿಮಗೆ ಮಣ್ಣು ಇಟ್ಟಿಗೆ ಅನ್ನೋವಂಥದ್ದು ಸಿಗ್ತಾ ಇದೆಯೋ ಇಲ್ಲಿ ನೀವು 3 ಹಿಡಿಯಷ್ಟು ಇಲ್ಲಿ ಏನು ಇದೆಯಲ್ವಾ, ಮತ್ತು ಮನೆ ಕಟ್ಟೋರಿದ್ದರೆ ಇಲ್ಲಿ ನೀವು ಇಟ್ಟಿಗೆ ಎಲ್ಲ ಇದೆ ಕಟ್ಟಬಹುದು. 3 ಹಿಡಿಯಷ್ಟು ಮಣ್ಣನ್ನು ತೆಗೆದುಕೊಂಡು ಅದನ್ನು ತಾಯಿ ಮುಂದೆ ನೀವು ಕಿವಿನಲ್ಲಿ ಹೇಳಬೇಕು. ಸುಮ್ಮನೆ ಎತ್ಕೊಂಡು ಬರೋ ಹಾಗಿಲ್ಲ ಸ್ನೇಹಿತರೆ. ನೀವು ಸೈಟ್ ತೊಗೊಳ್ಬೇಕು ಅಂದರೆ, ಅಮ್ಮ ನಾನು ನಿನ್ನ ಒಂದು ಸ್ಥಳದ 3 ಹಿಡಿ ಮಣ್ಣನ್ನು ತೆಗೆದುಕೊಂಡು ಹೋಗ್ತೀನಿ, ಪ್ರತಿನಿತ್ಯ ಈ ಒಂದು ಮಣ್ಣನ್ನು ನಾನು ಪೂಜೆಯನ್ನು ಮಾಡ್ತೀನಿ, ನನಗೆ ಬೇಗ ಒಂದು ಸೈಟ್ ತೆಗೆದುಕೊಳ್ಳುವಂಥ ಒಂದು ಅನುಕೂಲವನ್ನು ಮಾಡಿಕೊಡು ಅಂತೇಳಿ ತಾಯಿಯ ಕಿವಿನಲ್ಲಿ ನೀವು ಬಂದು ಹೇಳಬೇಕು. ನಮಗೆ ಅರ್ಚಕರು ಹೇಳಿರೋವಂಥದ್ದು ಇದೇ ರೀತಿಯಾಗಿ ಅವರು ಹೇಳಿದರು. ನೀವು ಮನೆ ಕಟ್ಟೋ ಥರ ಇತ್ತು ಅಂತಂದರೆ ಅಲ್ಲಿ ಇಟ್ಟಿಗೆಗಳಿದೆ, ಅದನ್ನು ಕಟ್ಟಿ ಅಮ್ಮ ನಿನ್ನ ಸನ್ನಿಧಾನದಲ್ಲಿ ನಾನು ಮನೆಯನ್ನು ಕಟ್ಟಿದ್ದೀನಿ, ನನಗೆ ಉಳ್ಕೊಳೋದಕ್ಕೆ, ನನಗೆ ಇರೋದಕ್ಕೆ ಒಂದು ಸ್ವಂತ ಗೂಡು, ಒಂದು ಸ್ವಂತ ಸೂರನ್ನು ಮಾಡಿಕೊಡು ಅಂಥೇಳಿ ನಾವು ಕೇಳ್ಕೊಳ್ಬೇಕು. ಆವಾಗ ಖಂಡಿತವಾಗ್ಲೂ ಆ ಥರ ಮಾಡಿ ತಾಯಿ ಕಿವಿನಲ್ಲಿ ಹೇಳಿ ನಾವು ಬರೋವಂಥದ್ದು. ಇಲ್ಲ ಮಕ್ಕಳು ಮದುವೆ ಆಗಿರ್ಬೋದು, ಏನಾನ ಇರಲಿ, ನಿಮ್ಮದು ಪ್ರಾಬ್ಲಮ್ ಮನೆ ಅಂತಲೇ ಅಲ್ಲ, ಏನು ಬೇಕಾದರೂ ಅನಾರೋಗ್ಯ ಇರಲಿ, ಇಲ್ಲ ದುಡ್ಡು ಕಾಸು ಇರಲಿ, ಇಲ್ಲ ಚಿನ್ನ ಬೆಳ್ಳಿ ಇರಲಿ, ನಿಮಗೆ ತುಂಬ ಜನಕ್ಕೆ ವಿಪರೀತವಾಗಿ ಸಾಲ ಆಗಿರುತ್ತೆ, ಸಾಲನೂ ಸಹ ಅಷ್ಟೇ ಅಮ್ಮ ಅಲ್ಲಿ ದಕ್ಷಿಣೆಯನ್ನು ಇಡಬೇಕು. ನಿಮ್ಮ ಕೈಯಲ್ಲಿ 1 ರೂಪಾಯಿ ಇದೆ, 2 ರೂಪಾಯಿ ಇದೆ, ಅಲ್ಲಿ ದಕ್ಷಿಣೆ ಇಟ್ಬಿಟ್ಟು ನೀವು ತಾಯಿಯ ಕಿವಿನಲ್ಲಿ ಕೇಳ್ಕೊಳ್ಬೇಕು. ತಾಯಿ ಕಿವಿನಲ್ಲಿ ಕೇಳಿಕೊಂಡು ಈ ಥರ ನನಗೆ ಸಾಲ ಇದೆ, ಈ ಥರ ಅನಾರೋಗ್ಯ ಇದೆ, ಏನೇ ಇದ್ದರೂ ಕೂಡ ತಾಯಿ ಕಿವಿನಲ್ಲಿ ನೀವು ಅದನ್ನು ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಹೇಳ್ಕೊಳ್ಬೇಕು. ಆ ಸಮಸ್ಯೆಯನ್ನು ಹೇಳಿಕೊಂಡು ತಾಯಿ ಹತ್ರಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ಅಲ್ಲೇ ಇರೋವಂಥ ಒಂದು ಆ ನೆಲದ ಮಣ್ಣನ್ನು ಹಣೆಗೆ ಹಚ್ಕೊಂಡು ಬರೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ. ಇಲ್ಲಿ ನಾವು ಕೂಡ ಹೋಗಿದ್ವಿ. ಇಲ್ಲಿ ಯಾರು ಅರ್ಚಕರು ಇರೋದಿಲ್ಲ, ಹಿಂದೆ ದೇವಸ್ಥಾನ ಹತ್ರಕ್ಕೆ ಮಾತ್ರ ಅರ್ಚಕರು ಇರ್ತಾರೆ. ನಾವು ಕೂಡ ಸ್ವಂತ ವೆಹಿಕಲ್ಸಲ್ಲಿ ಹೋಗಿರೋವಂಥದ್ದು. ಇಲ್ಲಿ ಅರ್ಚಕರು ಬಂದು ಅವ್ರು 10 ಗಂಟೆವರೆಗೂ ಇರ್ತಾರೆ. ಇಲ್ಲ ನಾವು ಕಾಲ್ ಮಾಡಿ ಕೇಳಿ ಹೋಗಬೇಕು, ನಮಗೆ ಯಾವುದು ನಂಬರ್ ಇಲ್ಲ, ಕಾಂಟ್ಯಾಕ್ಟ್ ಎಲ್ಲ ಇರಲಿಲ್ಲ. ಹಾಗಾಗಿ ನಾವು ಹಾಗೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಅಲ್ಲಿ ಗೊತ್ತಿರೋರು ಏನಲ್ಲಿ ನಿಮಗೆ ಸೈಡಿಗೆ ಮನೆಗಳು ಕಾಣ್ತಾ ಇದೆಯಲ್ಲ ಅವ್ರು ಈ ಥರ ಅಂಥೇಳಿ ಅವ್ರ ನಂಬರ್ ಏನು ಕೊಡಲಿಲ್ಲ. ಅವ್ರ ಫೋನಿಂದ ಕಾಲ್ ಮಾಡಿ ಕೇಳಿದಾಗ ನಮ್ಗೆ ಈ ರೀತಿಯಾಗಿ
ಅರ್ಚಕರು ಹೇಳಿದ್ರು. ಅರ್ಚಕರು ಕೂಡ ಈ ದೇವಸ್ಥಾನದಿಂದ ತುಂಬ ದೂರನೇ ಇರೋವಂಥದ್ದಂತೆ ಅಂತ ಹೇಳಿದರು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಏನೇ ಒಂದು ಇದ್ದರೂ ಕೂಡ ತಾಯಿ ಕಿವಿನಲ್ಲಿ ನೀವು ಹೇಳಿ ಅದು ನಿಮಗೆ 100ಕ್ಕೆ 100ರಷ್ಟು ನಿಜ ಆಗುವಂಥದ್ದು. ಇವತ್ತು ನಾನು ಏನು ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ, ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನಿಮಗೆ ಸ್ನಾನ ಬೇಡ, ಪೂಜೆ ಬೇಡ, ಏನು ಅಂದರೆ ಏನು ಬೇಡ, ವ್ರತ ಬೇಡ. ನಿಮ್ಗೆ ಏನೇ ಒಂದು ಮನಸ್ಸಿನಲ್ಲಿ ಕೋರಿಕೆ ಇದ್ದರೂ ಕೂಡ ಈ ಒಂದು 3 ಅಕ್ಷರದ ಈ ಪದವನ್ನು ಹೇಳಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಬರೋವಂಥದ್ದು. ಈ 3 ಅಕ್ಷರದ ಪದ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ. ಖಂಡಿತವಾಗ್ಲೂ ನೀವು ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಬೇಕು. ಈ 3 ಅಕ್ಷರದ ಈ ಪದ ಬಂದು ನಿಮಗೆ ನಿಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದನ್ನು ಮಾಡೋವಂಥದ್ದು. ನಿಮ್ಮ ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಉಪವಾಸ ಮಾಡೋಕ್ಕಾಗಲ್ಲ ನಮಗೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಸರಳವಾಗಿರುವಂಥ ಮಂತ್ರವನ್ನು ನೀವು ಹೇಳ್ಕೊಳ್ಳಿ. ತಾಯಿ ನಿಮಗೆ ಸದಾ ಕಾಲ ನಿಮ್ಮ ಜೊತೆಯಲ್ಲಿದ್ದು ಕಾಪಾಡ್ತಾಳೆ ಅಂತಲೇ ಹೇಳಬಹುದು. ತಾಯಿಯನ್ನು ನಂಬಬೇಕಷ್ಟೇ. ನಂಬಿದ್ರೆ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನು ಮಾಡೋವಂಥ ತಾಯಿ ಅಂತಲೇ ಹೇಳ್ಬೋದು. ನರ್ಪವಿ 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 ಈ ಒಂದು ಪದವನ್ನು ನೀವು ನಿಮ್ಗೆ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಹೇಳಿ. ಸ್ನಾನ ಮಾಡಬೇಕಾಗಿಲ್ಲ, ಪೂಜೆ ಮಾಡಬೇಕಾಗಿಲ್ಲ, ಉಪವಾಸ ಇರಬೇಕಾಗಿಲ್ಲ, ಏನೂ ಇಲ್ಲ. ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹೇಳ್ಕೊಳ್ಬೋದು, ಇಲ್ಲ ಸಂಜೆ ಮಲಗುವಂಥ ಒಂದು ಸಂದರ್ಭದಲ್ಲಿ ತಾಯಿಯ ಮುಂದೆ ನಿಮ್ಮ ಕೋರಿಕೆಯನ್ನು ಇಡಬೇಕು. ಏನಿದೆ ಅನ್ನೋದನ್ನು ತಾಯಿಯನ್ನು ಸ್ಮರಣೆ ಮಾಡಿ ನಿಮ್ದು ಏನು ಕೋರಿಕೆ ಇದೆ ಅದನ್ನು ಅಂದ್ಕೊಂಡು ಎಷ್ಟು ದಿನ ನೀವು ಹೇಳ್ಕೊಳ್ತೀರಿ ಅದನ್ನು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. 11 ದಿವಸ, 9 ದಿವಸ, 3 ದಿವಸ, 21 ದಿವಸ ಈ ರೀತಿಯಾಗಿ ಹೇಳ್ಕೊಳ್ಬೇಕು. 16 ದಿವಸ, 18 ದಿವಸ ಹೇಳ್ಕೊಂಡು ಮಂತ್ರವನ್ನು ಹೇಳಿದ್ರೆ 100ಕ್ಕೆ 100ರಷ್ಟು ರಿಸಲ್ಟ್ ಸಿಗುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಏನು ಅನ್ನಿಸ್ತು ಅನ್ನೋವಂಥದ್ದನ್ನು ವಿಡಿಯೋ ನೋಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.